ಬಲ್ಲ ವಿಷಾದ್ ಬಂದು ಏನು ಕೇಸ್ ಪ್ರೆಸೆಂಟ್ ಎಲ್ಲ ಮುಗಿದಿದೆ ಬಟ್ ಆ್ಯಕ್ಟಿವ್ ಇದೆ ಅಂತಲ್ಲ ಸಂಸ್ಥೆ ವಾದ ಮಾಡಬೇಡ ನನ್ನ ಹತ್ರ ಆಯಿತಾ. ನೀನು ಯಾವುದೋ ಸಂಸ್ಥೆದಲ್ಲಿ ಏನಾದರೂ ಆಗಿರೋದು ನನಗೆ ಅದು ಸಂಬಂಧ ಇಲ್ಲ. ನಿಮ್ಮ ಸ್ಟೇಷನಲ್ಲಿ ರೌಡಿ ಶೀಟ್ ಓಪನ್ ಆದಾಗ ಕ್ಲೋಸ್ ಆಗೋವರೆಗೂ ನಿನ್ನ ಮೇಲೆ ವಾಚ್ ಇದ್ದೇ ಇರುತ್ತೆ. ಯಾವ ಕೇಸ್ ಕ್ಲೋಸ್ ಆಗಿದೆ? ಅಕ್ವಿಟ್ ಆಗಿದೆಯಾ ಕೇಸು? ಬನ್ನಿ, ಕನ್ವಿಕ್ಷನ್ ಆಗಿದೆ. ಅಕ್ವಿಟ್ ಅಂದ್ರೆ ಸಾಕ್ಷಿದಾರರನ್ನು ಅವ್ರನ್ನೆಲ್ಲ ಎದುರಿಸಿ ಅಕ್ವಿಟ್ ಮಾಡಿಸಿರ್ತಾರೆ. ಏನು ದೊಡ್ಡ ಸಾಚಾ ಥರ ಮಾತಾಡ್ತೀಯಲ್ಲೋ. 11 ಕೇಸಲ್ಲಿ ಕ್ರಿಮಿನಲ್ ನೀನು ಮಾತಾಡಬೇಡ. ನಿನ್ನ ಮಾತು ಕೇಳೋಕ್ಕಲ್ಲ ನಾನು ಕರೆಸಿರೋದು. ಎಷ್ಟು ಕೇಸ್? 11 ಕೇಸ್ ಇದಾವೆ ಆಗಿದಾವಲ್ಲ. 11 ಕೇಸ್ ಆಗಿದಾವಲ್ಲ. ಎಷ್ಟು ಸರಿ ಅರೆಸ್ಟ್ ಆಗಿದೆಯಾ? ಎಷ್ಟು ಸರಿ ಅರೆಸ್ಟ್ ಆಗಿದೆಯಾ ಅಂದೆ? 1 2 3 4 5 6 7 8 ಮಿನಿಮಮ್ 8 ಸರಿ ಅರೆಸ್ಟ್ ಆಗಿದೆ. ಏನು ಮಾಡ್ತೀವಿ? ಹಾಂ, ಯಾವ ಹೋಟ್ಲಿದೆ? ಗದಗ ರೋಡಲ್ಲಿ ಅಮ್ಮ ಹೋಟೆಲ್ ಅಂತ ಓಪನ್ ಮಾಡೋದು. ಹಾಂ, ಗದಗ ರೋಡಲ್ಲಿ ಒಂದು ಹೋಟೆಲ್ ಓಪನ್. ಅಲ್ಲಲ್ಲ, ಇವನ್ ಆ್ಯಕ್ಟಿವಿಟಿ ಗೊತ್ತಿದೆ ನನಗೆ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೇಳ್ತೀನಿ. ಹಾಂ, ಇದ್ರಾಗ ಹೋಗತ್ತಿಲ್ಲ. ಮತ್ತೆ ಯಾಕೆ ಇಟ್ಕೊಂಡಿದ್ದಾರೆ ರೌಡಿ ಶೀಟ್? 700 800 ರೌಡಿ ಶೀಟ್ ಕ್ಲೋಸ್ ಮಾಡಿದ್ದಾರೆ. ನಿಂದು ಯಾಕೆ ಕ್ಲೋಸ್ ಮಾಡಿಲ್ಲ? ನಿನ್ನ ರಿಕ್ವೆಸ್ಟ್ಗೆಲ್ಲ ಕೇಳಲ್ಲ. ಅಲ್ಲಿ ನಿಂದು ಆ್ಯಕ್ಟಿವಿಟಿ ಇದೆಯೋ ಇಲ್ಲ ಅನ್ನೋದು ನೋಡ್ತಾರೆ. ಇವಾಗ ನೀನು ಮುಂದೆ ಬಂದಿರಲ್ಲ, ಹಿಂದೆ ಹುಡುಗರು ಪಡುಗರು ಇಟ್ಕೊಂಡಿದ್ದಾನೆ ಅಲ್ವಾ? ಇನ್ನು ಯಾವ ಸಂಸ್ಥೆಗಾದ ಇರು, ನಮಗೆ ಸಂಬಂಧ ಇಲ್ಲ. ಅದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದು ಅವನ ಮೇಲೆ ರೌಡಿ ಶೀಟ್ ಇದ್ದು ಅದನ್ನು ರೌಡಿ ಪೆರೇಡ್ ಕರೆದಾಗ ಬರಬೇಕು ಅಂದ್ರೆ ರೌಡಿ ಶೀಟ್. ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಇದ್ರು ಇದನ್ನೇ ಮಾತಾಡೋದು ನಾವು. ಸಂಸ್ಥೆದಾಗಿದ್ರೆ ಜವಾಬ್ದಾರಿ ಜಾಸ್ತಿ ಇರಬೇಕಲ್ಲ. ಇಷ್ಟೊತ್ತಿಗೆ ರೌಡಿ ಶೀಟ್ ಕ್ಲೋಸ್ ಮಾಡ್ಬೇಕಿತ್ತು ನಿಂದು. ನಿನ್ನ ರಿಕ್ವೆಸ್ಟಿಗೆಲ್ಲ ನಡೆಯಲ್ಲ. ಇದು ಲಾಸ್ಟ್ ಒಳ್ಳೆ ರೀತಿಯಲ್ಲಿ ಇದೆ. ಒಂದು ಸ್ವಲ್ಪ ವಾಚ್ ಮಾಡಿರಿ ಪರ್ಸ್ನಲಿ. ಒಂದು ಆ್ಯಕ್ಟಿವಿಟಿ ತುಂಬ ಇದೆ, ನನಗೆ ಗೊತ್ತಿದೆ ಪರ್ಸ್ನಲಿ.